ಹಾಯ್ ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸೈನ್ಸ್ನ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ಸೊ ಯಾರೆಲ್ಲ ಮೊದಲಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟರಲ್ಲಿ ಒಂದು ಲೈಕನ್ನು ಮಾಡಿ. ಸೊ ಬನ್ನಿ, ಫಸ್ಟ್ ಕ್ವಶನ್ ಈ ರೀತಿ ಇದೆ. ದ ಫಸ್ಟ್ ಮೇಡ್ ಇನ್ ಇಂಡಿಯಾ Pascal supercomputer that was deployed at IIT Roorkee in March 2022 has a supercomputing capacity of 1.66 petaflops ಅಂತ ಹೇಳಿದ್ದಾರೆ. ಅಂದರೆ ಮಾರ್ಚ್ 2022ರಲ್ಲಿ IIT ರೂರ್ಕಿಯಲ್ಲಿ ನಿಯೋಜಿಸಲಾದಂತಹ ಮೊದಲ ಭಾರತದಲ್ಲಿ ನಿರ್ಮಿತವಾದಂತಹ ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ 1.66 ಪೆಟಾಫ್ಲಾಪ್ಗಳ ಸೂಪರ್ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದಾಗುತ್ತೆ. ಅಂದರೆ ಏನು ಈ ಒಂದು ಮಾರ್ಚ್ 2022ರಲ್ಲಿ ಈ ಒಂದು IIT ರೂರ್ಕಿ ಅಂತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಅದು 1.66 ಪೆಟಾಫ್ಲಾಪ್ಗಳನ್ನು ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದೇನು ಪ್ರಶ್ನೆ ಏನಿದೆ ಅಂತ ಹೇಳಿದರೆ, 2022ರಲ್ಲಿ IIT ರೂರ್ಕಿ ಏನು ನಿಯೋಜನೆಯನ್ನು ಮಾಡಿದೆಯೋ ಭಾರತದಲ್ಲಿ ಈ ಒಂದು ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್, ಅದು ಯಾವುದು? ಪರಂ ಬ್ರಹ್ಮನ ಅಥವಾ ಪರಂ ಗಂಗನ ಅಥವಾ ರಾರಂ ಶಕ್ತಿ, ರಾರಂ ಯುಕ್ತಿ? ಸೊ 4 ಏನು ಆಪ್ಷನ್ ಕೊಟ್ಟರು, ಈ ಒಂದು 4ರಲ್ಲಿ ಒಂದನ್ನು ಈ ಒಂದು 2022ರಲ್ಲಿ IIT ರೂರ್ಕಿ ಅಂತಕ್ಕಂಥ ಒಂದು ಕಂಪನಿ ಈ ಒಂದು ಇದನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಅದು ಯಾವುದಂತ ಹೇಳಿದ್ರೆ ಅದು ಬಂದು ಆಪ್ಷನ್ ಬಿ ಪರಂ ಗಂಗಾ ಆಗಿರುತ್ತೆ. ಆಪ್ಷನ್ ಬಿ ಪರಂ ಗಂಗಾ. ಸೊ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನೋಡಿ, ಪರಂ ಗಂಗಾ ಅಂತಕ್ಕಂಥದ್ದು ಭಾರತದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಭಾರತದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಇದು ಮಾರ್ಚ್ 2022ರಲ್ಲಿ IIT ರೂರ್ಕಿ ಉತ್ತರಾಖಂಡದಲ್ಲಿರ್ತಕ್ಕಂಥ IIT ರೂರ್ಕಿ ಅಂತಕ್ಕಂಥದ್ದು ಪಡಿಸಿರ್ತಕ್ಕಂಥ ಮೊಟ್ಟ ಮೊದಲ ಭಾರತದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮೊಟ್ಟ ಮೊದಲ ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ ಆಗಿರುತ್ತದೆ. ಇದು 1.66 ಪೆಟಾಫ್ಲಾಪ್ಗಳನ್ನು ಹೊಂದಿರತಕ್ಕಂಥ ಒಂದು ಸಾಮರ್ಥ್ಯ ಕೆಪಾಸಿಟಿ ಇದಕ್ಕೆ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇದು 2022ರಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಇತ್ತೀಚೆಗೆ ನಿಯೋಜಿಸಲಾದ ಸೂಪರ್ ಕಂಪ್ಯೂಟರ್ ಪರಮ ಪ್ರವೇಗದ ಸಾಮರ್ಥ್ಯ ಎಷ್ಟು? ಸೇಮ್ ಕ್ವೆಶನ್. ವಾಟ್ ಈಸ್ ದ ಕೆಪಾಸಿಟಿ ಆಫ್ ದ ರೀಸೆಂಟ್ಲಿ ಕಮಿಷನ್ಡ್ ಸೂಪರ್ ಕಂಪ್ಯೂಟರ್ ಪರಂ ಪ್ರವೇಗ್ ಅಂಡರ್ ದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್? ಸೊ ನೋಡಿ, ಇಲ್ಲಿ 2022ರ ಪ್ರಶ್ನೆ ಇದು ಸಹ ಆಗಿರುತ್ತೆ. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಕಂಪ್ಯೂಟರ್ಗೆ ಅಪ್ಡೇಟ್ಸನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳಬಹುದಾಗಿರುತ್ತೆ. ಸೊ ನೋಡಿ, ಇಲ್ಲಿ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ ಅದು ಯಾವುದಂತ ಹೇಳಿದರೆ ಪರಂ ಪ್ರವೇಗ್. ಎಲ್ಲೈತೆ ನೋಡಿ, ಪರಂ ಪ್ರವೇಗ. ಇದರ ಒಂದು ಸಾಮರ್ಥ್ಯ ಎಷ್ಟು? 4.3, 1.3, 2.3, 3.3. ಎಷ್ಟಂತ ಹೇಳಿದ್ರೆ ಅದರ ಒಂದು ಸಾಮರ್ಥ್ಯ ಕೆಪಾಸಿಟಿ ಅಂತ ಹೇಳಿದರೆ ಅದು ಬಂದು 3.3 ಪೆಟಾ ಫ್ಲಾಪ್ಸ್ ಆಗಿರುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಸೊ ಇದೆಲ್ಲ ಹಾಗಾಗಿರ್ತಕ್ಕಂಥ ಒಂದು ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ, ಇದನ್ನು ಪರಂ ಪ್ರವೇಗವು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಏನಿದೆಯೋ IISc ಅಂತ ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಅಥವಾ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು 2015ರಲ್ಲಿ. ಇದರ ಒಂದು ಸಾಮರ್ಥ್ಯ ಎಷ್ಟಂತ ಹೇಳಿದ್ರೆ 3.3 ಪೆಟಾ ಫ್ಲಾಪ್ಗಳು. ಓಕೆ, ಪರಂ ಪ್ರವೇಗದ ಒಂದು ಸಾಮರ್ಥ್ಯ 3.3 ಪೆಟಾ ಫ್ಲಾಪ್. ಅದೇ ರೀತಿ ಲಾಸ್ಟ್ ಒಂದು ಕ್ವೆಶನ್ ನೋಡಿದ್ವಿ ನಾವು, ಈ ಒಂದು ಪರಂ ಗಂಗಾ ಇದರ ಒಂದು ಕೆಪಾಸಿಟಿ 1.66 ಪೆಟಾಫ್ಲಾಪ್. ಸೊ ಇದನ್ನು ನೋಡ್ತಾ ಹೋಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎಸ್ ಪರಂ ಸಿದ್ಧಿ ರೆಫರ್ಸ್ ಟು? ಪರಂ ಸಿದ್ಧಿ ಅಂತಕ್ಕಂಥದ್ದು ಏನಾಗಿರುತ್ತೆ? ಅದೊಂದು ಪರಮಾಣು ರಿಯಾಕ್ಟರ ಅಥವಾ ಕೃತಕ ಬುದ್ಧಿಮತ್ತೆ ಸೂಪರ್ ಕಂಪ್ಯೂಟರ್ ಆಗಿರುತ್ತಾ ಅಥವಾ ಅದೊಂದು ಕೈಗಾರಿಕಾ ಚುಚ್ಚುವಿಕೆ ಅಥವಾ ಇಂಡಸ್ಟ್ರಿಯಲ್ ಪರ್ಸಿಂಗ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್. ಸೊ ಏನಕ್ಕೆ ಸಂಬಂಧಪಟ್ಟಂಥದ್ದು ಪರಂ ಸಿದ್ಧಿ ಅಂತ ಹೇಳಿದ್ರೆ
ನಮ್ಗೆ ಗೊತ್ತಿದೆ. ಸೊ ಇದು ಪರಂ ಸಿದ್ಧಿ. ಸೊ ಆಲ್ರೆಡಿ ನೋಡಿದಾಗೆ ಪರಂ ಗಂಗಾ ನೋಡಿದ್ವಿ, ಪರಂ ಪ್ರವೇಗ ನೋಡಿದ್ವಿ. ಸೊ ಪರಂ ಸಿದ್ಧಿ ಅಂತಕ್ಕಂಥದ್ದು ಅಷ್ಟೇ ಇದು ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ವರ್ಡು, ಹೌದಾ. ಸೊ ಕಂಪ್ಯೂಟರ್ ಅಂತ ಹೇಳಿದಾಗ ಸೊ ಇಲ್ಲಿ ಕೃಷಿ ಬರೋದಿಲ್ಲ, ಕೈಗಾರಿಕೆ ಬರೋದಿಲ್ಲ, ಪರಂ ರಿಯಾಕ್ಟರ್ ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಏನು ಬರುತ್ತೆ, ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಕಂಪ್ಯೂಟರ್, ಪರಂ ಸಿದ್ಧಿ ಆಗಿರ್ಬೋದು, ಪರಂ ಪ್ರವೇಗ ಆಗಿರ್ಬೋದು, ಪರಂ ಗಂಗಾ ಆಗಿರ್ಬೋದು, ಇದೆಲ್ಲ ಸೂಪರ್ ಕಂಪ್ಯೂಟರ್ನ ಒಂದು ವಿಧಗಳಂತ ಹೇಳಬಹುದಾಗಿರುತ್ತೆ. ಸೊ ನೋಡಿ, ಇದು ಪರಂ ಸಿದ್ಧಿ ಎಂಬುದು ಉನ್ನತ ಕಾರ್ಯಕ್ಷಮತೆ ಕಂಪ್ಯೂಟಿಂಗ್ ಕೃತಕ ಬುದ್ಧಿಮತ್ತೆ. ಸೊ ಇದಕ್ಕೆ ನಮ್ಮ ಕನ್ನಡಗಿಂತ ಇಂಗ್ಲೀಷ್ ಬೆಸ್ಟ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಪರಂ ಸಿದ್ಧಿ ಇಸ್ ಅ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ, ಡೆವಲಪ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅಂದರೆ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಸಚಿವಾಲಯ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಈ ಒಂದು ಪರಂ ಸಿದ್ಧಿ ಅಂತಕ್ಕಂಥದ್ದನ್ನ ಒಂದು ಇದನ್ನು ಸೂಪರ್ ಕಂಪ್ಯೂಟರ್ನ ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಪ್ರಶ್ನೆ ಹೀಗಿದೆ, ಮ್ಯಾಕ್ ಇಸ್ ಅ ಟೈಪ್ ಆಫ್ ಪರ್ಸನಲ್ ಕಂಪ್ಯೂಟರ್ ಮೇಡ್ ಬೈ. ಅಂದರೆ ಮ್ಯಾಕ್ ಅಂತಕ್ಕಂಥದ್ದು ಒಂದು ಪರ್ಸನಲ್ ಕಂಪ್ಯೂಟರ್ ಆಗಿದ್ದು ಯಾವುದರಿಂದ ಮಾಡಲ್ಪಟ್ಟಿದೆ. ಆ್ಯಪಲ್, ಡೆಲ್, ಏಸರ್, HP ಅಂತ ಹೇಳಿದ್ದಾರೆ. ಸೊ ಇದನ್ನು ಒಂದು ಮ್ಯಾಕ್ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಪರ್ಸನಲ್ ಕಂಪ್ಯೂಟರ್ ಅಂತಕ್ಕಂಥದ್ದು ಇದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಯಾವುದು. ಸೊ ಅದು ಆ್ಯಪಲ್ ಆಗಿರ್ಬೋದಾ, ಡೆಲ್ಲಾ, ಏಸರಾ, HP. ಸೊ ನಿಮ್ಗೆ ಗೊತ್ತಿರಬಹುದು ಆ್ಯಪಲ್ಲು, ಡೆಲ್ಲು, HP ಇವೆಲ್ಲ ನೀವು ಎಲ್ಲ ಥರ ಕಡೆ ನೋಡ್ತಾ ಇರ್ತೀವಿ. ಸೊ ಏನು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರುತ್ತೋ ಸೊ ಅದನ್ನು ಮಾಡಿರ್ತಕ್ಕಂಥದ್ದು ಆಗಿರುತ್ತೆ, ಹೌದಾ. ಸೊ ಈ ಒಂದು MSc ಮ್ಯಾಕ್ ಅಂತಕ್ಕಂಥದ್ದು ಯಾವುದು ತಯಾರು ಮಾಡಿರ್ತಕ್ಕಂಥದ್ದು ಅಂತ ನೋಡ್ತಾ ಹೋದರೆ ಅದು ಬಂದು ಆ್ಯಪಲ್ ಕಂಪನಿ. ಆಪ್ಷನ್ ಎ ಆ್ಯಪಲ್ ಕಂಪನಿ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಮ್ಯಾಕ್ ಎಂಬುದು ಒಂದು ವೈಯಕ್ತಿಕ ಕಂಪ್ಯೂಟರ್ ಅಥವಾ ಪರ್ಸನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಡಿಸೈನ್, ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಸೋಲ್ಡ್ ಬೈ ಆ್ಯಪಲ್ ಇಂಕ್ ಅಂತಕ್ಕಂಥದ್ದಾಗುತ್ತೆ. ಆ್ಯಪಲ್ ಅಂತಕ್ಕಂಥದ್ದನ್ನು ಸೋಲ್ಡ್ ಮಾಡಿರ್ತಕ್ಕಂಥದ್ದಾಗಿರುತ್ತೆ, ಕೊಂಡ್ಕೊಂಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಆ್ಯಪಲ್ ಮೊದಲು 1984ರಲ್ಲಿ ಮ್ಯಾಕಿಂತೋಶ್ ಪೋರ್ಟಬಲ್ ಕಂಪ್ಯೂಟರನ್ನು ಪರಿಚಯಿಸುತ್ತೆ. ಅಂದರೆ ಫಸ್ಟ್ ಇದು ಒಂದು ಮಾಹಿತಿ ಅಷ್ಟೇ, ಇದು ಒಂದು ಇಂಪಾರ್ಟೆಂಟ್ ಏನೋ ಹೇಳ್ತೀವಿ, ರಿಮೆಂಬರ್ ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ಇದನ್ನು ಇಟ್ಕೊಡಿ. ಬಟ್ ಮ್ಯಾಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಪಲ್ ಕಂಪನಿ ಆಗಿರುತ್ತೆ. ಸೊ ಅದರ ಜೊತೆಗೆ ಆ್ಯಪಲ್ ಕಂಪನಿ ಮೊದಲ ಬಾರಿಗೆ ಒಂದು ಮ್ಯಾಕಿಂತೋಶ್ ಅಂತಕ್ಕಂಥ ಒಂದು ಪೋರ್ಟಬಲ್ ಕಂಪ್ಯೂಟರನ್ನು 1984ರಲ್ಲಿ ಈ ಒಂದು ಆ್ಯಪಲ್ ಕಂಪನಿ ಪರಿಚಯವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ದ ಪರಂ 8000 ಸೂಪರ್ ಕಂಪ್ಯೂಟರ್ಸ್ ರಿಲೀಸ್ಡ್ ಇನ್ ವಿಚ್ ಇಯರ್. ಅಂದರೆ ನಮಗೆ ಗೊತ್ತಿದೆ ಮೊದಲ ಒಂದು ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ, ಇಂಡಿಯಾದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತಲೂ ಸಹ ಕ್ವಶನ್ ಬಂದಿದೆ. ಸೊ ಅದು ಪರಂ 8000 ಆಗಿರುತ್ತೆ. ನೋಡಿ, ಇಲ್ಲಿ ಪರಂ 8000 ಅಂತಕ್ಕಂಥದ್ದು ಇಂಡಿಯಾದ ಮೊದಲ ಒಂದು ಸೂಪರ್ ಕಂಪ್ಯೂಟರ್. ಅದೇ ರೀತಿ ವಿಶ್ವ ಅಥವಾ ಜಗತ್ತು ಅಂತ ಏನು ಹೇಳ್ತೀವೋ ಇದರ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಹೇಳಿದ್ರೆ CDC 6600 ಅಂತ ಹೇಳಿದ್ರೆ 1964ರಲ್ಲಿ CDC 6600. ಸೊ CDC ಮೀನ್ಸ್ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ 6600 ಇದನ್ನು 1964ರಲ್ಲಿ ಜಗತ್ತಿನ ಮೊದಲ ಸೂಪರ್ ಕಂಪ್ಯೂಟರ್ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ತಗೊಳ್ತಾ ಹೋಗುತ್ತೆ. ಸೊ ಆದರೆ ಭಾರತದ ಒಂದು ಸೂಪರ್ ಕಂಪ್ಯೂಟರ್ ಮೊದಲ ಕಂಪ್ಯೂಟರ್ ಯಾವುದು ಅಂತ ಹೇಳಿದ್ರೆ ಪರಂ 8000 ಆಗಿರುತ್ತೆ. ಓಕೆ, ಸೊ ಇದನ್ನು ಪರಂ 8000 ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಡಿಯಾದವರು ಅಂತ ಹೇಳಿದರೆ 1991ರಲ್ಲಿ. ಆಪ್ಷನ್ ಬಿ 1991ರಲ್ಲಿ ಈ ಒಂದು ಏನಿದೆಯೋ CDAC ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಈ ಒಂದು ಪರಂ 8000 ಅಂತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ನ ಭಾರತ ಮೊದಲ ಬಾರಿಗೆ ಪರಿಚಯವನ್ನು ಮಾಡಿಕೊಡುತ್ತೆ. 1991 ಅಥವಾ 1990 ಯಾವ ಎರಡರಲ್ಲೂ ಸಹ ಹೇಳ್ತಾ ಹೋಗ್ತಾರೆ. 90 ಕೊಟ್ಟರು ಸಹ ಟಿಕ್ ಮಾಡಬೇಕಾಗುತ್ತೆ, 91 ಕೊಟ್ಟರು ಸಹ ನೀವು ಟಿಕ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ನೋಡಿ, ಸೂಪರ್ ಕಂಪ್ಯೂಟರ್ ಇಸ್ ಅ ಕಂಪ್ಯೂಟರ್ ವಿತ್ ಎ ಹೈ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಹ್ಯಾಸ್ ಕಂಪೇರ್ಡ್ ಟು ಎ ಜನರಲ್ ಪರ್ಪಸ್ ಅಂದರೆ ಜನರಲ್ ಆಗಿರ್ತಕ್ಕಂಥ ಒಂದು ಕಂಪ್ಯೂಟರ್ಗೆ ನಾವು ಟ್ಯಾಲಿಯನ್ನು ಮಾಡಿದ್ರೆ ಸೂಪರ್ ಕಂಪ್ಯೂಟರ್ ಏನು ಮಾಡುತ್ತೆ, ಹೈ ಲೆವೆಲಲ್ಲಿ ಅದರ ಒಂದು ವೇಗ ಜಾಸ್ತಿ ಇರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ದ ಹೈಲಿ ಸಕ್ಸಸ್ಫುಲ್ ಸೂಪರ್ ಕಂಪ್ಯೂಟರ್ Cray 1 ವಾಸ್ ಡೆವಲಪ್ಡ್ ಬೈ
ಕ್ರೇ ಕಂಪನಿ ಇನ್ 1976 ಅಂತ ಹೇಳಿದ್ರೆ ಈ ಒಂದು ಸೂಪರ್ ಕಂಪ್ಯೂಟರ್ನ ಒಂದು ವಿಧ ಅಂತ ಹೇಳ್ಬಹುದು ಕ್ರೇ 1 ಅಂತಕ್ಕಂಥದ್ದು. ಇದನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಜಾರಿಗೆ ತರ್ತಕ್ಕಂಥದ್ದು ಕ್ರೇ ಕಂಪನಿ ಆಗಿರುತ್ತೆ ಇನ್ 1976 1976ರಲ್ಲಿ ಕ್ರೇ ಕಂಪನಿ ಒಂದು ಕ್ರೇ 1 ಅಂತಕ್ಕಂಥ ಸೂಪರ್ ಕಂಪ್ಯೂಟರ್ನ ಜಾರಿಗೆ ತರುತ್ತೆ. ಸೊ ಅದು ಹೈಲಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಓಕೆ, ಆ್ಯಂಡ್ ಇನ್ ಇಂಡಿಯಾ ಪರಂ 8000 ಸೂಪರ್ ಕಂಪ್ಯೂಟರ್ ವಾಸ್ ಡೆವಲಪ್ಡ್ ಬೈ CDAC ಕಂಪನಿ ಇನ್ 1991. ಅದು ಹೇಳಿದಾಗೆ CDAC ಕಂಪನಿ ಏನು ಮಾಡಿದೆ 1991ರಲ್ಲಿ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ನ ಭಾರತದಲ್ಲಿ ಪರಿಚಯವನ್ನು ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಸೂಪರ್ ಕಂಪ್ಯೂಟರ್ ಹೆಲ್ಪ್ಸ್ ರಿಸರ್ಚರ್ಸ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ಸಚ್ ಆಸ್ ವೆದರ್. ಅಂದರೆ ಸೂಪರ್ ಕಂಪ್ಯೂಟರ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ವೆದರ್ ಫೋರ್ಕಾಸ್ಟಿಂಗಲ್ಲಿ ಮತ್ತು ಮಿಸೈಲ್ ಸಿಮ್ಯುಲೇಷನ್ಸು, ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಸ್ಪೇಸ್ ಸೈನ್ಸು ಆ್ಯಂಡ್ ಪ್ಯಾರಾಸಿಟಿಕಲ್ ರಿಸರ್ಚ್ ಎಕ್ಸೆಟ್ರಾ. ಅಂದರೆ ಈ ಕಡೆ ಎಲ್ಲ ಯೂಸ್ ಮಾಡ್ತಕ್ಕಂಥ ಅಂದರೆ ಇದೆ ನೋಡಿ ನಿಮ್ಮ ಕನ್ನಡ ಬೇಕಂತ ಹೇಳಿದರೆ ಹವಾಮಾನ ಮುನ್ಸೂಚನೆ, ಕ್ಷಿಪಣಿ ಸಿಮ್ಯುಲೇಷನ್, ವೈಜ್ಞಾನಿಕ ಸಂಶೋಧನೆ ಮತ್ತು ಅಭಿವೃದ್ಧಿ, ಬಾಹ್ಯಾಕಾಶ ವಿಜ್ಞಾನ, ಔಷಧೀಯ. ಸೊ ಈ ಕಡೆ ಎಲ್ಲ ಈ ಒಂದು ಸೂಪರ್ ಕಂಪ್ಯೂಟರ್ನ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪರಂ 8000 ಇಸ್ ದ ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್. ಆಲ್ರೆಡಿ ಹೇಳಿದಾಗೆ ಪರಂ 8000 ಅಂತಕ್ಕಂಥ ಭಾರತ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಆ ಒಂದು ಪ್ರಶ್ನೆ ಸಹ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ವಾಟ್ ವಾಸ್ ಇಂಡಿಯಾ ಫಸ್ಟ್ ಸೂಪರ್ ಕಂಪ್ಯೂಟರ್. ಸೊ ಆಲ್ರೆಡಿ ಹೇಳಿದಾಗೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತ ಹೇಳಿದ್ರೆ ಪರಂ 8000. ಸೊ ಇದು ಸಹ ಕ್ವೆಶನ್ 2021ರಲ್ಲಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಈ ಕೆಳಗಿನಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ ಆಗಿದೆ. ಸೊ ನಮಗೆ ನೋಡ್ತಾ ಹೋದಾಗೆ ಒಟ್ಟು ಬರ್ತಕ್ಕಂಥ ಎಷ್ಟು ಜನರೇಷನ್ ಬರಬಹುದು ಈ ಒಂದು ಕಂಪ್ಯೂಟರ್ ಅಂತ ನೋಡ್ತಾ ಹೋದರೆ ಒಟ್ಟು 5 5th ಜನರೇಷನ್ ಬರ್ತವೆ. ಸೊ ಈ ಒಂದು 5th ಜನರೇಷನಲ್ಲಿ ಮೊಟ್ಟ ಮೊದಲಾಗಿ ಬರ್ತಕ್ಕಂಥದ್ದು ಫಸ್ಟ್ ಜನರೇಷನ್ನು ನಾವು ಹೇಳ್ತೀವಿ ವ್ಯಾಕ್ಯೂಮ್ ಟ್ಯೂಬ್ಸ್ ಹೇಳ್ತೀವಿ, ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಅದಾದ ನಂತರ ಟ್ರಾನ್ಸಿಸ್ಟರ್ ಬರುತ್ತೆ ಸೆಕೆಂಡ್ ಜನ್ರೇಷನ್ನು. ಅದಾದ ನಂತರ ಥರ್ಡ್ ಜನ್ರೇಷನ್ ಬಂದು ಐ ಸಿ ಅಂತ ಹೇಳಿದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಅಂತ ಹೇಳಿದಾಗ ಮೈಕ್ರೋ ಪ್ರೊಸೆಸರ್ ಬರುತ್ತೆ. ಆ್ಯಂಡ್ ಫಿಫ್ತ್ ಬಂದಾಗ ಮೈಕ್ರೋ ಪ್ರೊಸೆಸರ್ಲೆ IA ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು, ಈ ಕೆಳಗಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ ಆಗಿದೆ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಏನಿದೆಯೋ 1946ರಿಂದ 55 ಬರುತ್ತೆ. 46ರಿಂದ 55 ಈ ಒಂದು ಜನ್ರೇಷನ್ ನಾವು ಈ ಒಂದು ಫಸ್ಟ್ ಜನ್ರೇಷನ್ ಅಂತ ಹೇಳ್ತೀವಿ. ನಿರ್ವಾತನಳಿಕೆದ ವ್ಯಾಕ್ಯೂಮ್ ಟ್ಯೂಬ್ಸ್ ಈ ಒಂದು ಇದರಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇದರಲ್ಲಿ ಸ್ಟಾರ್ 100 ಬರ್ತಾ, ಅಟ್ಲಾಸ್ ಬರ್ತಾ, ಅಬೆಕಸ್ ಬರ್ತಾ, AC ಏನು ಕೊಡಿದೆ ಇದು ಯಾವ ಒಂದು ತಲೆಮಾರಲ್ಲಿ ನಾವು ಕಂಡು ಬರುತ್ತೆ ಅಂತ ನೋಡೋದಾದರೆ SEAC ಅಂತ ಏನಿದೆಯೋ ಆಪ್ಷನ್ D. ಸೊ ಇದಾಗಿರುತ್ತೆ. ಸೊ ನಿಮಗೆ ಇದರ ಬಗ್ಗೆ ಮಾಹಿತಿ ಬೇಕಂತ ಹೇಳಿದರೆ ನೋಡಿ ಇಲ್ಲಿದೆ SEAC ಅಂತಕ್ಕಂಥದ್ದು ಸ್ಟ್ಯಾಂಡರ್ಡ್ಸ್ ಈಸ್ಟರ್ನ್ ಆಟೋಮೆಟಿಕ್ ಕಂಪ್ಯೂಟರ್ ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನಿಕ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಒಂದು ಆಬ್ರಿಯೇಷನ್ ಕಂಡು ಬರುತ್ತೆ. ಸೊ ಇದು ಮೊದಲ ತಲೆಮಾರಿನ ಒಂದು ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದ್ದು ಇದನ್ನು 1950ರಲ್ಲಿ US ನ್ಯಾಷನಲ್ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಒಂದು ಇದನ್ನು ಎಸ್ಟಾಬ್ಲಿಷ್ ಮಾಡುತ್ತೆ ಅಥವಾ ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮೇನ್ ಪಾಯಿಂಟ್ ಅಂತ ಹೇಳಿದರೆ SEACಯನ್ನು ಅಭಿವೃದ್ಧಿಪಡಿಸಿದ ತಂಡವನ್ನು ಸಿಮ್ಯುಯೆಲ್ ಎನ್ ಅಲೆಕ್ಸಾಂಡರ್ ಅಂತಕ್ಕಂಥವ್ರು ಈ ಒಂದು ತಂಡವನ್ನು ಮುನ್ನಡೆಸ್ಕೊಂಡು ಬರ್ತಾರೆ. ಸಿಮ್ಯುಯೆಲ್ ಎನ್ ಅಲೆಕ್ಸಾಂಡರ್ ಅಂತಕ್ಕಂಥವ್ರು ಈ ಒಂದು SEACಯನ್ನು ಅಭಿವೃದ್ಧಿಪಡಿಸ್ತಾರೋ ಆ ಒಂದು ತಂಡವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಷ್ಟು ಆಗಿರುತ್ತೆ. ಸೊ ಇದು ಸ್ವಲ್ಪ ನೋಡ್ತಾ ಹೋಗಿ ಅಬ್ರಿವೇಷನ್ಗಳನ್ನ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಅದ್ರ ಬಗ್ಗೆ ಯಾರು ಜಾರಿಗೆ ತರ್ತಾರೆ ಮತ್ತು ಯಾವಾಗ ತರ್ತಾರೆ, ಯಾರು ಅದನ್ನು ಅಭಿವೃದ್ಧಿಪಡಿಸ್ತಾರೆ, ಈ ಥರ ಎಲ್ಲ ಪ್ರಶ್ನೆಗಳು ಸಹ ಬರ್ತವೆ. ಸೊ RRB ಎಕ್ಸಾಮ್ ಅಂತ ಹೇಳಿದ್ರೆ ಅಷ್ಟು ಈಸಿ ಕ್ವಶನ್ಸ್ಗಳನ್ನ ಕೊಡ್ತಕ್ಕಂಥದ್ದು ತುಂಬ ಕಡಿಮೆ. ಸ್ವಲ್ಪ ಡಿಫ್ರೆಂಟಾಗಿ ಕ್ವಶನ್ನ ಟ್ವಿಸ್ಟ್ ಮಾಡಿ ಕೊಡ್ತಕ್ಕಂಥದ್ದು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಫ್ರೆಂಡ್ಸ್ ನೋಡಿ ಈ ರೀತಿ ಇದೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಒರಿಜಿನೇಟರ್ ಆಫ್ ಬೈನರಿ ಲಾಜಿಕ್ ಆ್ಯಂಡ್ ಅರ್ಥಮೆಟಿಕ್ ಇನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ನಲ್ಲಿ ಬೈನರಿ ಲಾಜಿಕ್ ಮತ್ತು ಅಂಕಗಣಿತದ ಸ್ಥಾಪಕರು ಈ ಕೆಳಗಿನಲ್ಲಿ ಯಾರು ಅಂತ ಕೇಳಿದರೆ ಸರ್ ನಾವು ನೋಡಿದ ಹಾಗೆ ಕಂಪ್ಯೂಟರ್ನ ಒಂದು ಲ್ಯಾಂಗ್ವೇಜನ್ನು ಬೈನರಿ ಅಂತಲೇ ಹೇಳ್ತೀವಿ ಮೇಯ್ನಾಗಿ. ಸೊ 0 ಮತ್ತು 1 ಬೆಳೆಸ್ಕೊಳ್ತಕ್ಕಂಥದ್ದು. ಇದನ್ನು ಜಾರಿಗೆ ತರ್ತಕ್ಕಂಥದ್ದು ಸ್ಥಾಪಕರು ಯಾರು? ಬೈನರಿ ಲಾಜಿಕ್ ಆ್ಯಂಡ್ ಅರ್ಥಮೆಟಿಕ್ ಇನ್ ಕಂಪ್ಯೂಟರ್ ಪ್ರೋಗ್ರಾಮ್ನ ಒರಿಜಿನೇಟ್ ಮಾಡಿದವರು ಯಾರು? ಕ್ಲೌಡ್ ಶಾನನ್, ನೋಮೋ ಚೋಮ್ಸ್ಕಿ, ಲೆಸ್ಲಿ ಲ್ಯಾಂಪೋರ್ಟ್, ಜಾನ್ ಬ್ಯಾಕಸ್. ಆನ್ಸರ್ ಬಂದು ಆಪ್ಷನ್ A ಕ್ಲೌಡ್
ಶಾನನ್. ಆಪ್ಷನ್ ಎ ಕ್ಲೌಡ್ ಶಾನನ್ ಆಗಿರ್ತಾರೆ. ಸೊ ನೋಡ್ತಾ ಹೋಗೋಣ. ಕ್ಲೌಡ್ ಶಾನನ್ ಒಬ್ಬ ಅಮೇರಿಕನ್ ಕಂಪ್ಯೂಟರ್ ವಿಜ್ಞಾನಿಯಾಗಿದ್ದು ಇವರು ಇಂಜಿನಿಯರ್ ಸಹ ಆಗಿರ್ತಾರೆ ಮತ್ತು ಗಣಿತಜ್ಞರು ಸಹ ಆಗಿರ್ತಾರೆ. ಅವರು ಪ್ರಕಟಣೆ ಮಾಡಿರ್ತಕ್ಕಂಥ ಪತ್ರಿಕೆಗಳಿರ್ತವೋ ಸೊ ಅದರ ಒಂದು ಆಧಾರದ ಮೇಲೆ, ಅದರ ಒಂದು ಮಾಹಿತಿಯ ಮೇಲೆ ಏನು ಮಾಡ್ತಾರೆ ಅವರು ಈ ಒಂದು ಏನು ಬೈನರಿ ಲಾಜಿಕ್ ಇದೆಯೋ ಸೊ ಅವರು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಿದೆ, ಇದು ಡಿಜಿಟಲ್ ಯುಗವನ್ನು ಸಾಧ್ಯವಾಗಿಸಲು ನಾವು ಅವಲಂಬಿಸಿರುವ ಪ್ರಪಂಚದಾದ್ಯಂತ ಎಲೆಕ್ಟ್ರಾನಿಕ್ ಸಂವಹನಗಳ ಎಲ್ಲ ನೆಟ್ವರ್ಕ್ಗಳಿಗಾಗಿ ದಾರಿ ಮಾಡಿಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಅವರನ್ನು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ನಲ್ಲಿ ಬೈನರಿ ಲಾಜಿಕ್ ಮತ್ತು ಅಂಕಗಣಿತದ ಸ್ಥಾಪಕರು ಅಂತ ಕರೀತಾರೆ. ಯಾರನ್ನ? ಕ್ಲೌಡ್ ಶಾನನ್ ರವರನ್ನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ATM? ATMನ ಪೂರ್ಣ ರೂಪ ಯಾವುದು? ಆಟೋಮೆಟಿಕ್ ಟೋಟಲಿಂಗ್ ಮಷಿನ್, ಆಟೋಮೆಟಿಕ್ ಟೇಲರ್ ಮಷಿನ್, ಆಟೋಮೇಟೆಡ್ ಟೋಟಲಿಂಗ್ ಮಷಿನ್, ಆಟೋಮೇಟೆಡ್ ಟೇಲರ್ ಮಷಿನ್. ಸೊ ನೋಡಿ, ಇಲ್ಲಿ ಒಂದೊಂದು ಪದಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2016ರ ಪ್ರಶ್ನೆ ಇದಾಗುತ್ತೆ. 2016 ಮತ್ತು 21 2 ಸಾರಿ ಪ್ರಶ್ನೆ ಕೇಳಿದ್ದಾರೆ ಇದು. ಸೊ ಆಟೋಮ್ಯಾಟಿಕ್ ಟೇಲರ್ ಕೊಟ್ಟಿದ್ದಾರೆ, ಆಟೋಮೇಟೆಡ್ ಟೇಲರ್ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಮಷಿನ್ ಸ್ಪೆಲ್ಲಿಂಗು ಸಹ ನೋಡಿ, ಮಷಿನ್. ಸೊ ಇದು ಶೀಗೆ ಬರಗಿ ಸಿ ಮಿಸ್ ಆಗಿದೆ. ಓಕೆ, ಸೊ ಒಂದೊಂದು ಅಕ್ಷರ ಒಂದೊಂದು ಸ್ಪೆಲ್ಲಿಂಗಲ್ಲೂ ಸಹ ನೋಡ್ತಾ ಹೋಗ್ಬೇಕು. ಇಲ್ಲಿ ಆಟೋಮೆಟಿಕ್ಕು ಕೊಡ್ತಾರೆ, ಸೊ ಆಟೋಮೇಟೆಡ್ ಕೊಡ್ತಾರೆ, ಆಟೋಮೆಟಿಕ್, ಸೊ ಆ ರೀತಿ ನೋಡಬಹುದು. ಆ್ಯಂಡ್ ನೆಕ್ಸ್ಟು ಟೇಲರ್ ಕೊಟ್ಟಿದ್ದಾರೆ, ಟೋಟಲಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ATM ಅಂತ ಹೇಳಿದ್ರೆ ಆಟೋಮೇಟೆಡ್ ಟೇಲರ್ ಮಷಿನ್, ಆಪ್ಷನ್ ಡಿ. ಆಟೋಮೆಟಿಕ್ ಅಲ್ಲ, ಅದು ಆಟೋಮೇಟೆಡ್ ಟೇಲರ್ ಮಷಿನ್. ಸೊ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಇಲ್ಲೇನಾದ್ರೂ ಎರಡನೇದರಲ್ಲಿ ಮಷೀನ್ ಅಂತ ಏನಾದ್ರು ಕೊಟ್ಟಿದೆ ನಿಮಗೆ, ಆಟೋಮೆಟಿಕ್ ಟೇಲರ್ ಮಷಿನ್ ಅಥವಾ ಆಟೋಮೇಟೆಡ್ ಟೇಲರ್ ಮಷಿನ್ ಎರಡರೂ ಸಹ ಕನ್ಫ್ಯೂಸ್ ಆಗೋದು, ಹೌದಾ? ಸೊ ಇಲ್ಲಿ ಆಟೋಮೆಟಿಕ್ ಅಲ್ಲ, ಆಟೋಮೇಟೆಡ್ ಟೇಲರ್ ಮಷಿನ್ ಆಗಿರುತ್ತೆ. ಸೊ ನೋಡ್ತಾ ಹೋಗಿ. ಸೊ ಆಟೋಮೇಟೆಡ್ ಟೇಲರ್ ಮಷಿನ್ ಏನಿದೆ ಈಸ್ ದ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಔಟ್ಲೆಟ್ ದಟ್ ಅಲೌಸ್ ಪೀಪಲ್ ಟು ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ ವಿತೌಟ್ ಗೋಯಿಂಗ್ ಟು ಎ ಬ್ರಾಂಚ್ ಆಫ್ ದೇರ್ ಬ್ಯಾಂಕ್. ಅಂದರೆ ಅವರು ಒಂದು ಬ್ಯಾಂಕ್ಗೆ ಹೋಗ್ದೇ ಸೊ ಅವರ ಒಂದು ಏನಿರುತ್ತೋ ಅಮೌಂಟ್ ಅಥವಾ ಏನೊಂದು ಇದಿರುತ್ತೋ ಸೊ ಅದನ್ನು ನಾವು ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ಈ ಒಂದು ATM ಮೂಲಕ ಆಗಿರುತ್ತೆ, ಹೌದಾ? ಸೊ ಬ್ಯಾಂಕ್ಗೆ ಹೋಗ್ದೇ ನಾವು ಅಮೌಂಟನ್ನು ಟ್ರಾನ್ಸಾಕ್ಷನ್ ಮಾಡಬಹುದು ಅಂತಕ್ಕಂಥದ್ದು. ಆ್ಯಂಡ್ ATM ಈಸ್ ಎ ಸ್ಪೆಷಲೈಸ್ಡ್ ಕಂಪ್ಯೂಟರ್ ದಟ್ ಮೇಕ್ಸ್ ಅ ಕನ್ವೀನಿಯಂಟ್ ಟು ಮ್ಯಾನೇಜ್ ಅ ಬ್ಯಾಂಕ್ ಅಕೌಂಟ್ ಇಂಡಿಯಾಸ್ ಹೋಲ್ಡರ್ಸ್ ಫೌಂಡ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಬಟ್ ಮೇಯ್ನಾಗಿ ನಾವು ನೋಡ್ತಾ ಹೋದರೆ ಇದನ್ನು ಫಸ್ಟ್ಗೆ ತಂದಿರ್ತಕ್ಕಂಥದ್ದು ಯಾವಾಗ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಇಂಡಿಯಾ HSBC ಇಂಟ್ರೊಡ್ಯೂಸ್ಡ್ ದ ಫಸ್ಟ್ ATM ಇನ್ ಮುಂಬೈ ಇನ್ 1987. ಇದು ವೆರಿ ಇಂಪಾರ್ಟೆಂಟು. 1987ರಲ್ಲಿ ಮುಂಬೈನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು HSBC ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡುತ್ತೆ ಈ ಒಂದು ATM ಮಷಿನ್ ಅಂತಕ್ಕಂಥದ್ದನ್ನ. ಆ್ಯಂಡ್ ದ ಫಸ್ಟ್ ಜನರೇಷನ್ ಆಫ್ ಮಾಡರ್ನ್ ATMs ವಾಸ್ ಯೂಸ್ಡ್ ಬೈ ಅ ಬ್ಯಾಂಕ್ ಬಾರ್ಕೆಲಿ ಇನ್ ಲಂಡನ್ ಆನ್ 27 ಜೂನ್ 1967. ಓಕೆ, ಸೊ ಇಂಡಿಯಾದಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ATMನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಮುಂಬೈನಲ್ಲಿ 1987. ದ ಫಸ್ಟ್ ಜನರೇಷನ್ ಆಫ್ ಮಾಡರ್ನ್ ATMಸ್ನ ಫಸ್ಟ್ ತರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದರೆ ಈ ಒಂದು ಲಂಡನ್ನ ಬಾರ್ಕ್ಲೆ ಎಂಬ ಒಂದು ಬ್ಯಾಂಕು 1967 ಜೂನ್ 27ರಂದು ಈ ಒಂದು ATM ಅನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಪರಿಚಯವನ್ನು ಮಾಡ್ತೇವೆ. ಮೊಟ್ಟ ಮೊದಲ ಅಂದರೆ ಮೊದಲ ತಲೆಮಾರು ಅಂತ ಏನು ಹೇಳ್ತೀವೋ, ಸೊ ಕಂಪ್ಯೂಟರ್ ಹೇಳ್ತೀವಲ್ಲ ಅದೇ ರೀತಿ ಈ ಒಂದು ATMಲ್ಲೂ ಸಹ ಮೊದಲ ತಲೆಮಾರಿನ ಒಂದು ATM ಅನ್ನು ಜಾರಿಗೆ ತರ್ತಕ್ಕಂಥದ್ದು ಜೂನ್ 27, 1967 ಲಂಡನ್ನ ಬಾರ್ಕ್ಲೆಯಲ್ಲಿ. ಆದರೆ ಇಂಡಿಯಾದಲ್ಲಿ ಬರ್ತಕ್ಕಂಥದ್ದು ಮುಂಬೈನಲ್ಲಿ 1987ರಲ್ಲಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್ಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಪ್ರಶ್ನೆ ಹೀಗಿದೆ. ಸೊ ಫ್ರೆಂಡ್ಸ್, ವಾಟ್ ಡಸ್ ದ ಆಕ್ರೋನಿಮ್ಸ್ SMPS ಸ್ಟ್ಯಾಂಡ್ಸ್ ಫಾರ್? ಅಂದರೆ SMPSನ ಒಂದು ವಿಸ್ತರಣಾ ರೂಪ ಏನು? ಸಂಕ್ಷಿಪ್ತ ರೂಪ ಏನನ್ನು ಸೂಚಿಸುತ್ತದೆ? ಸ್ಟೋರ್ ಮೋಡ್ ಪವರ್ ಸಪ್ಲೈ, ಸಿಂಗಲ್ ಮೋಡ್ ಪವರ್ ಸಪ್ಲೈ, ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. ಸೊ ಕನ್ನಡಗಿಂತ ಇಂಗ್ಲೀಷ್ ಬೆಸ್ಟ್ ಇದಕ್ಕೆಲ್ಲ. ಸ್ಟಾರ್ಟ್ ಮೋಡ್ ಪವರ್ ಸಪ್ಲೈ ಏನಂತ ಹೇಳಿದ್ರೆ SMPS ಅಂತ ಇದೆ, ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. ಆಪ್ಷನ್ ಸಿ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಆಗಿರುತ್ತೆ.
ಓಕೆ, ಸೊ ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಕ್ವಶನ್ಸ್ ಈ ರೀತಿ ಇದೆ. ಇನ್ ವಿಚ್ ಇಯರ್ ಡಿಡ್ ಆ್ಯಪಲ್ ಲಾಂಚ್ ದ ಮೋನೋಕ್ರೋಮ್ ಲೋಗೋ ವಿಚ್ ಇಸ್ ಯೂಸ್ಡ್ ಇನ್ ಪ್ರೆಸೆಂಟ್ ಟೈಮ್? ಅಂದರೆ ಈ ಒಂದು ಮೋನೋಕ್ರೋಮ್ ಲೋಗೋ ಅಂತಕ್ಕಂಥದ್ದನ್ನ ಆ್ಯಪಲ್ ಕಂಪನಿ ಲಾಂಚ್ ಮಾಡುತ್ತೆ. ಓಕೆ, ಏಕವರ್ಣದ ಲೋಗೋವನ್ನು ಆ್ಯಪಲ್ ಕಂಪನಿ ಲಾಂಚ್ ಮಾಡುತ್ತೆ. ಅದು ಯಾವ ವರ್ಷದಲ್ಲಿ? 1977, 78, 98, 2001 ಅಂತ ಹೇಳಿದರೆ, ಸೊ ಅದನ್ನು 1998ರಲ್ಲಿ, ಆಪ್ಷನ್ ಸಿ 1998ರಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಆ್ಯಪಲ್ ಕಂಪನಿ ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಫ್ರಮ್ ದ ಗಿವನ್ options, select the developer of Param 10,000 as super computer of Indian origin. ಸೊ ನೋಡಿ, ಪರಮ್ 8000 ಅಂತಕ್ಕಂಥದ್ದು ಸೂಪರ್ ಕಂಪ್ಯೂಟರ್, ಅದು ಫಸ್ಟ್ ಇಂಡಿಯಾದ ಫಸ್ಟ್ ಸೂಪರ್ ಕಂಪ್ಯೂಟರ್. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪರಮ್ 10,000 ಸೂಪರ್ ಕಂಪ್ಯೂಟರ್ನ ಡೆವಲಪ್ ಮಾಡುತ್ತೆ. ಅದು ಯಾವ ಒಂದು ಕಂಪನಿ? ಅದು IIT ಖರಗ್ಪುರನ, CDAC ಪುಣೆನ, IIT ಕಾನ್ಪುರನ ಅಥವಾ ಟಾಟಾ ಕಂಪನಿನ ಈ ಒಂದು ಪರಮ್ 10,000 ಜಾರಿಗೆ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಸೊ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಲಾಂಚ್ ಮಾಡ್ತಕ್ಕಂಥದ್ದು ಯಾವುದಾಗಿರುತ್ತೆ ಅಂತಕ್ಕಂಥದ್ದು. ಸೊ ಇದು 2021ರ ಪ್ರಶ್ನೆ. ಸೊ ಇದು ಬಂದು ಅಲ್ಲ ಹೇಳಿದಾಗೆ ಏನು ಪರಮ್ 8000 ಅಂತಕ್ಕಂಥದ್ದನ್ನ ಲಾಂಚ್ ಮಾಡಿರ್ತಕ್ಕಂಥ CDAC ಇದೆಯೋ, ಸೊ ಸೇಮ್ ಕಂಪನಿ ಈ ಒಂದು ಪರಮ್ 10,000 ಅಂತಕ್ಕಂಥದ್ದು ಒಂದು ಇದನ್ನು ಸಹ ಡೆವಲಪ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಓಕೆ, ಎರಡು ಸಹ ಒಂದೇ, CDAC ಪುಣೆ. ಆ್ಯಂಡ್ ನೆಕ್ಸ್ಟ್, ಸಾವಿರದ 1990ರಲ್ಲಿ ಹೂ ಇನ್ವೆಂಟೆಡ್ HTML ಇನ್ 1990? 1990ರಲ್ಲಿ HTML ಲಾಂಚ್ ಅಥವಾ ಕಂಡಿಡಿದವರು ಯಾರು? ಸೊ ಇಲ್ಲಿ ತುಂಬ ಕ್ವಶನ್ಸ್ ಬರುತ್ತೆ. HTML ಒಂದು ವಿಸ್ತೃತ ರೂಪ ಕೇಳ್ತಾರೆ, ಕಂಡಿಡಿದವರು ಯಾರು ಅಂತ ಕೇಳ್ತಾರೆ, ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ, ಯಾವಾಗ ಇನ್ವೆಂಟ್ ಮಾಡ್ತಾರೆ. ಸೊ ಈ ರೀತಿ 4-5 ಪ್ರಶ್ನೆ ಒಂದೇ ಕ್ವಶನ್ಲಿ ಬರ್ತಕ್ಕಂಥದ್ದು. ಸೊ ಟಿಮ್ ಬರ್ನರ್ಸ್-ಲೀ ಕೊಟ್ಟಿದ್ದಾರೆ, ಡೇವಿಡ್ ನೋಬೆಲ್ ಕೊಟ್ಟಿದ್ದಾರೆ, ಕೇನ್ ಕ್ರಾಮರ್ ಕೊಟ್ಟಿದ್ದಾರೆ, ನಿಕ್ಲಾಸ್ ವಿರ್ತ್ ಅಂತ ಕೊಟ್ಟಿದ್ದಾರೆ. HTML was discovered by ಆಪ್ಷನ್ ಎ ಟಿಮ್ ಬರ್ನರ್ಸ್-ಲೀ. ಆಪ್ಷನ್ ಎ ಟಿಮ್ ಬರ್ನರ್ಸ್-ಲೀ ಅಂತಕ್ಕಂಥವ್ರು ಇನ್ವೆಂಟ್ ಮಾಡ್ತಾರೆ HTML. ಸೊ ಈ ಒಂದು HTML ಒಂದು ವಿಸ್ತೃತ ರೂಪ ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ 1990ರಲ್ಲಿ ಈ ಒಂದು ಟಿಮ್ ಬರ್ನರ್ಸ್-ಲೀ ಅಂತಕ್ಕಂಥವ್ರು ಡೆವಲಪ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೂ ವಾಸ್ ಒನ್ ಆಫ್ ದ ಫೌಂಡರ್ಸ್ ಆಫ್ ಅಮೇರಿಕನ್ ಕಂಪ್ಯೂಟರ್ ಸನ್ ಮೈಕ್ರೋಸಿಸ್ಟಮ್ಸ್ ಲೇಟರ್ ಅಕ್ವೈರ್ಡ್ ಬೈ ಒರಾಕಲ್? ಅಂದರೆ ಒರಾಕಲ್ ಸ್ವಾಧೀನಪಡಿಸಿಕೊಂಡ ನಂತರ ಅಮೇರಿಕನ್ ಕಂಪ್ಯೂಟರ್ ಸನ್ ಮೈಕ್ರೋಸಿಸ್ಟಮ್ಸ್ನ ಸ್ಥಾಪಕರಲ್ಲಿ ಒಬ್ಬರು ಯಾರು ಅಂತ ಕೇಳಿದರೆ, ಇಟ್ ಮೀನ್ಸ್ ಡೈರೆಕ್ಟಾಗಿ ಹೇಳ್ಬೇಕಂತಂದರೆ ಅಮೇರಿಕನ್ ಕಂಪ್ಯೂಟರ್ ಏನಿದೆಯೋ ಸನ್ ಮೈಕ್ರೋಸಿಸ್ಟಮ್ನ ಸ್ಥಾಪಕ ಯಾರು ಅಂತಲೇ ಹೇಳ್ಬೋದಾಗಿರುತ್ತೆ. ಒರಾಕಲ್ ಸ್ವಾಧೀನಪಡಿಸಿಕೊಂಡ ನಂತರ ಮಾಡಿರ್ತಕ್ಕಂಥದ್ದು ಇದು ಸತ್ಯ ನಾಡೆಲ್, ಸಬೀರ್ ಭಾಟಿಯಾ, ವಿನೋದ್ ಖೋಸ್ಲಾ, ಸುಂದರ್ ಪಿಚೈ. ಸೊ ಇದು 2021ರ ಪ್ರಶ್ನೆ ಆಗಿರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ವಿನೋದ್ ಖೋಸ್ಲಾ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ವಿನೋದ್ ಖೋಸ್ಲಾ ಈಸ್ ಎ ಕೋ-ಫೌಂಡರ್ ಆಫ್ ಸನ್ ಮೈಕ್ರೋಸಿಸ್ಟಮ್ಸ್ ಆ್ಯಂಡ್ ದ ಫೌಂಡರ್ ಆಫ್ ಖೋಸ್ಲಾ ವೆಂಚರ್ಸ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಈಸ್ ಅನ್ ಇಂಡಿಯನ್ ಅಮೇರಿಕನ್ ಬಿಲಿಯನೇರಿಯರ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ವೆಂಚರ್ ಕ್ಯಾಪಿಟಲಿಸ್ಟ್. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಇರ್ತಕ್ಕಂಥ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಈಗ ನೋಡ್ತಾ ಹೋಗೋಣ. ಆನ್ April 20, 2009 it was announced that Oracle Corporation would acquire Sun Microsystems for US ಅಂದರೆ $7.4 billion ಆಗಿ ಅದನ್ನು ಇದು ಮಾಡ್ತಾ ಹೋಗ್ತಾರೆ, ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಯಾವಾಗ ಅಂತೇಳಿ ಜನವರಿ 24, 2010 ಅದು ಕಂಪ್ಲೀಟ್ ಆಗುತ್ತೆ. ಅಂದರೆ April 20, 2009 ಅದನ್ನು ಸ್ವಾಧೀನಪಡಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಅದು ಅಂದರೆ ಘೋಷಣೆನ ಮಾಡ್ತಾರಂತೆ, $7.4 million ಅದನ್ನು ಘೋಷಣೆನ ಮಾಡ್ತಾರೆ. ಸೊ ಅದಾದ ನಂತರ ಜನವರಿ 27, 2010 ಅದು ಸಂಪೂರ್ಣವಾಗಿ ಒಪ್ಪಂದಕ್ಕೆ ಸಹಿ ಹಾಕ್ಕೊಂಡು ಅದನ್ನು ಮುಗಿಸ್ಕೊಳ್ತಾರೆ. ಸೊ ಹಾಗಾಗಿ ಎಲ್ಲಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ, ಒರಾಕಲ್ ಅನ್ನೋ ಪದ ಅದಕ್ಕೆ ಯೂಸ್ ಮಾಡ್ತಕ್ಕಂಥದ್ದಿಲ್ಲ.
ಹೇಸ್ ಮುಂದಿನ ಪ್ರಶ್ನೆ ನೋಡಿ ತಗೋಣ. ಹೂ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಆ್ಯಪಲ್ ಇಂಕ್ ಹ್ಯಾಸ್ ಇಟ್ಸ್ ಕೋ ಫೌಂಡರ್. ಈ ಕೆಳಗಿನಲ್ಲಿ ಯಾರು ಆ್ಯಪಲ್ ಇಂಕಿಗೆ ಅದರ ಸಹ ಸಂಸ್ಥಾಪಕರಾಗಿ ಸಂಬಂಧವನ್ನು ಹೊಂದಿಲ್ಲ? ಸ್ಟೀವ್ ಜಾಬ್ಸ್, ರೊನಾಲ್ಡ್ ವೈಸ್, ಮಾರ್ಕ್ ಜುಕರ್ಬರ್ಗ್, ಸ್ಟೀವ್ ಓಜ್ನಿಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಮಾರ್ಕ್ ಜುಕರ್ಬರ್ಗ್. ಯಾಕಂದ್ರೆ ನಿಮ್ಗೆ ಅಷ್ಟು ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ಕಲ್ಲಿ ಬರ್ತಾರೆ ಅವರು. ಸೊ ಆಪರೇಷನ್ ಸಹ ಬಂದಿದೆ. ಸೊ ಹಾಗೆ ಅದು ಆನ್ಸರ್ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಸೊ ಅವರು ಫೇಸ್ಬುಕ್ಕಲ್ಲಿ ಬರ್ತಕ್ಕಂಥ ಸ್ಥಾಪಕರಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟು ಎಸ್ ಆ್ಯಪಲ್ ಹಿಂದ್ ಆ್ಯಪಲ್ ಎಂದು ಕರೆಯಲಾಗುತ್ತಿತ್ತು. ಅದಾದ ನಂತರ ಆ್ಯಪಲ್ ಇಂಕ್ ಅಂತ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಕಂಪ್ಯೂಟರ್ ಕಂಪನಿನ ಸ್ಟೀವ್ ಜಾಬ್ಸು, ಸ್ಟೀವ್ ಓಜ್ನಿಯಾಕ್ ಮತ್ತು ರೊನಾಲ್ಡ್ ವೈಸರ್ ಅವರು ಏಪ್ರಿಲ್ 1976ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಏನು ಯಾರಿಲ್ಲ ಅಂತ ಕೇಳಿದ್ರು, ಅದೇ ರೀತಿ ಯಾರು ಬರ್ತಾರೆ ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್ 3 ಮೆಂಬರ್ಸ್. 1976ರಲ್ಲಿ ಸ್ಥಾಪನೆ ಆಗುತ್ತೆ ಈ ಒಂದು ಆ್ಯಪಲ್ ಕಂಪನಿ ಅಂತಕ್ಕಂಥದ್ದು, ಆ್ಯಪಲ್ ಇಂಕ್ ಅಂತಕ್ಕಂಥದ್ದು. ಆ್ಯಂಡ್ ಇದರ ಜೊತೆಗೆ ಈ ಥರ 3 ಬರ್ತವೆ. ಯಾವುದು? ಫೇಸ್ಬುಕ್, ಗೂಗಲ್ ಮತ್ತು ಅಮೆಝಾನ್. ಓಕೆ, 3 ಬರ್ತವೆ. ಸೊ ಜುಕರ್ಬರ್ಗ್ ಬಂದು ಫೇಸ್ಬುಕ್ ಅವರು ಬರ್ತಾರೆ. ಆ್ಯಂಡ್ ಇದರ ಪ್ರಧಾನ ಕಚೇರಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಕ್ಯೂಪರ್ಟಿಯೋನಲ್ಲಿದೆ. ಯಾವುದದು ಅಂದರೆ ಆ್ಯಪಲ್ ಇಂಕ್ದು. ಅರ್ಥ ಮಾಡ್ಕೊಳ್ಳಿ, ಆ್ಯಪಲ್ ಇಂಕ್ ಅಂತ ಏನಿದೆಯೋ ಅದರ ಒಂದು ಪ್ರಧಾನ ಕಚೇರಿ ಬಂದು ಅಮೆರಿಕದ ಕ್ಯಾಲಿಫೋರ್ನಿಯಾದ ಕ್ಯೂಪರ್ಟಿನೋದಲ್ಲಿ ಇರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ್ಯಪಲ್ ದಕ್ಷಿಣ ಆಫ್ರಿಕಾದ ನಂತರ ವಿಶ್ವದ 3ನೇ ಅತಿ ದೊಡ್ಡ ಮೊಬೈಲ್ ಫೋನ್ ತಯಾರಿಕಾ ಆಗಿದೆಯಂತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಹೂ ಈಸ್ ದ ಕೋ ಫೌಂಡರ್ ಆಫ್ ಆ್ಯಪಲ್ ಕಂಪ್ಯೂಟರ್ಸ್. ಆ್ಯಪಲ್ ಕಂಪ್ಯೂಟರ್ಗಳ ಸಹ ಸಂಸ್ಥಾಪಕರು ಯಾರು? ಸೊ ಆಲ್ರೆಡಿ ಹೇಳ್ದಾಗಿಲ್ಲ, ನಾನು 3 ಜನ ಹೇಳಿದ್ನೋ. ಸೊ ಇಲ್ಲಿ ಸ್ಟೀವ್ ಜಾಬ್ಸ್ ಇದ್ದಾರೆ ನೋಡಿ, ಸ್ಟೀವ್ ಜಾಬ್ಸ್. ಎಸ್, ಆನ್ಸರ್ ಬಂದು ಆಪ್ಷನ್ ಡಿ, ಸ್ಟೀವ್ ಜಾಬ್ಸ್ ಅಂತಕ್ಕಂಥದ್ದು 2021ರ ಪ್ರಶ್ನೆ ಆಗಿರುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡಿ ತಗೋಣ ಫ್ರೆಂಡ್ಸ್. ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತೆ? ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಕ್ವಶನ್ ಅಂತಲೇ ಹೇಳಬಹುದಾಗಿರುತ್ತೆ. ಸೊ ಆನ್ಸರ್ ಬಂದು ನೋಡಿ, ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್. ಬಟ್ ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಯಾರಂತ ಹೇಳಿದ್ರೆ ಅಲನ್ ಟ್ಯೂರಿಂಗ್. ಆಪ್ಷನ್ ಬಿ, ಅಲನ್ ಟ್ಯೂರಿಂಗ್ ರವರು. ಓಕೆ, ಸೊ ಚಾರ್ಲ್ಸ್ ಬ್ಯಾಬೇಜ್ ಬಂದು ಕಂಪ್ಯೂಟರ್ನ ಪಿತಾಮಹ, ಅದೇ ಬೇರೆ ಪ್ರಶ್ನೆ. ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಯಾರು ಎಂದರೆ ಅಲನ್ ಟ್ಯೂರಿಂಗ್ ರವರು. ಯಾಕೆ ನೋಡಿ, ಅಲನ್ ಟ್ಯೂರಿಂಗ್ ಅವರನ್ನು ಜಗತ್ತಿಗೆ ತಿಳಿದಿರುವಂತೆ ಅನೇಕರು ಆಧುನಿಕ ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಎಂದು ಪರಿಗಣಿಸಿದ್ದಾರೆ. ಅವರು ತಮ್ಮ ಆವಿಷ್ಕಾರಗಳಲ್ಲಿ ಒಂದಾದಂಥ ಟ್ಯೂರಿಂಗ್ ಯಂತ್ರದೊಂದಿಗೆ ಆಲ್ಗರಿದಮ್ಗಳು ಮತ್ತು ಗಣನೆಗಳ ಪರಿಕಲ್ಪನೆಯನ್ನು ರೂಪಿಸ್ತಾರೆ. ಸೊ ಹಾಗೆ ಅವರನ್ನು ಈ ಒಂದು ಆಧುನಿಕ ಕಂಪ್ಯೂಟರ್ನ ಪಿತಾಮಹ ಅಂತ ಕರೀತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕೇಳಬಹುದದು ಆಧುನಿಕ ಪಿತಾಮಹ ಅಂತ ಯಾಕೆ ಕರೀತಾರೆ ಅಂತ ಕೇಳ್ಬೋದು. ಹಿ ಫಾರ್ಮ್ಡ್ ದ ಕಾನ್ಸೆಪ್ಟ್ ಆಫ್ ದ ಆಲ್ಗರಿದಮ್ ಇನ್ ಕಂಪ್ಯೂಟೇಷನ್ಸ್ ವಿತ್ ಒನ್ ಆಫ್ ಹಿಸ್ ಇನ್ವೆನ್ಷನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ವಿಚ್ ಮೆಟಲ್ ಈಸ್ ಯೂಸ್ಡ್ ಇನ್ ದ ಮೇಕಿಂಗ್ ಆಫ್ ಮೈಕ್ರೋಚಿಪ್ಸ್. ಚಿಪ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಲೋಹ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಸಿಲಿಕಾನ್. ತುಂಬ 2-3 ಸಲ ಬಂದಿದೆ ಈ ಕ್ವಶನ್ನು, ಸಿಲಿಕಾನ್. ಎಸ್, ದ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಡಿಸೈನ್ ಬೈ ಚಾರ್ಲ್ಸ್ ಬ್ಯಾಬೇಜ್ ವಾಸ್ ಕಾಲ್ಡ್. ಎಸ್, ಚಾರ್ಲ್ಸ್ ಬ್ಯಾಬೇಜ್ನ ನಾವು ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ. ಅವರು ಡಿಸೈನ್ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ ಅಂದರೆ ಅದು ಯಾಂತ್ರಿಕ ಕಂಪ್ಯೂಟರ್. ಮೆಕ್ಯಾನಿಕಲ್ ಕಂಪ್ಯೂಟರ್ ಅಂದರೆ ಯಾಂತ್ರಿಕ ಕಂಪ್ಯೂಟರ್ ಅಂತ ಆಗಿರ್ತಕ್ಕಂಥದ್ದು. ಆದರೆ ಆ ಒಂದು ಯಾಂತ್ರಿಕ ಕಂಪ್ಯೂಟರ್ನ ಏನಂತ ಕರೀತಾ ಇದ್ರು? ಅನಲಿಟಿಕ್ ಇಂಜಿನ್, ಪ್ರೊಸೆಸರ್, ಕ್ಯಾಲ್ಕುಲೇಟರ್, ಅಬ್ಯಾಕಸ್. ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಎ, ವಿಶ್ಲೇಷಣಾತ್ಮಕ ಎಂಜಿನ್ ಅಥವಾ ಅನಾಲಿಟಿಕಲ್ ಎಂಜಿನ್. ಆಪ್ಷನ್ ಎ, ಅನಾಲಿಟಿಕಲ್ ಎಂಜಿನ್ ಅಂತಕ್ಕಂಥದ್ದು ಆಗಿರುತ್ತೆ. ದ ಫಸ್ಟ್ ಇಂಟ್ರಾಕ್ಷನ್ ಆಫ್ ದ ಕಂಪ್ಯೂಟರ್ ವಾಸ್ as we now understand it came much earlier when in the 1830s an inventor named ಚಾರ್ಲ್ಸ್ ಬ್ಯಾಬೇಜ್ ಅಂದರೆ 1832 ಪರಿಚಯ ಮಾಡ್ತಕ್ಕಂಥದ್ದು ಫಸ್ಟ್ಗೆ. ಸೊ ಡಿಸೈನ್ ಅ ಡಿವೈಸ್ ಕಾಲ್ಡ್ ದ ಅನಾಲಿಟಿಕಲ್ ಎಂಜಿನ್ ಅಂತಕ್ಕಂಥದ್ದು. ಓಕೆ, ಸೊ ಅನಾಲಿಟಿಕಲ್ ಎಂಜಿನ್ ಅಥವಾ ವಿಶ್ಲೇಷಣಾತ್ಮಕ ಎಂಜಿನ್ ಅಂತಕ್ಕಂಥ ಒಂದು ಹೆಸರಿಂದ ಅದನ್ನು ವಿನ್ಯಾಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೇಗಿದೆ, if Bill Gates had his way, by what name was Windows OS planned to be released? ಬಿಲ್ ಗೇಟ್ಸ್ ಅವರ ಇಚ್ಛೆಯಂತೆ ಯಾವ ಹೆಸರಿಂದ ವಿಂಡೋಸ್ OS ಅನ್ನು ಬಿಡುಗಡೆ ಮಾಡಲು ಯೋಜಿಸಲಾಗಿತ್ತು? 2021ರ ಪ್ರಶ್ನೆ ಇದು ಸಹ. ಕ್ಯಾಲ್ಕುಲೇಟರ್, ಕಂಟ್ರೋಲ್ ಪ್ಯಾನಲ್, ಇಂಟರ್ಫೇಸ್ ಮ್ಯಾನೇಜರ್, ಕ್ಲಿಪ್ ಬೋರ್ಡ್ ವೀವರ್. ಸೊ ನೋಡಿ, ಇದು ಬಿಲ್ ಗೇಟ್ಸ್ ರವರ ಪ್ರಕಾರ
ಅರ್ಥ ಮಾಡ್ಕೊಳ್ಳಿ. ವಿಂಡೋಸ್ OS ಇದೆಲ್ಲ ಇತ್ತೀಚಿನ ಒಂದು ಪದಗಳಂತ ಹೇಳ್ಬಹುದಾಗಿರುತ್ತೆ. ಓಕೆ, ಸೊ ಇಲ್ಲಿ ಕ್ಯಾಲ್ಕುಲೇಟರ್ ಅಂತಕ್ಕಂಥದ್ದು ತುಂಬ ಹಳೇದಾಯಿತು. ಕಂಟ್ರೋಲ್ ಪ್ಯಾನಲ್ ಸಹ ಅಷ್ಟೇ. ಸೊ ನೋಡಿ, ಇಲ್ಲಿ ಇಂಟರ್ಫೇಸ್ ಮ್ಯಾನೇಜರ್ ಬರಬೇಕು, ಇಲ್ಲ ಕ್ಲಿಪ್ ಬೋರ್ಡ್ ವ್ಯೂವರ್ ಬರಬೇಕು. ಆದರೆ ವಿಂಡೋಸ್ OS ಬಿಡುಗಡೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಇಂಟರ್ಫೇಸ್ ಮ್ಯಾನೇಜರ್, ಆಪ್ಷನ್ ಸಿ ಇಂಟರ್ಫೇಸ್ ಮ್ಯಾನೇಜರ್, ಆಪ್ಷನ್ ಸಿ ಇಂಟರ್ಫೇಸ್ ಮ್ಯಾನೇಜರ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇದು ಬಂದು ಬಿಲ್ ಗೇಟ್ಸ್ಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಆ್ಯಂಡ್ ವಿಂಡೋಸ್ OS ಆಪ್ರೇಟಿಂಗ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, OSನ ಒಂದು ಇದು. ಸೊ ಅದಕ್ಕೆ ಸಂಬಂಧಪಟ್ಟಂದು ನೋಡಿ, ಇಲ್ಲಿ ಇಂಟರ್ಫೇಸ್ ಮ್ಯಾನೇಜರ್ ಎಂದು ಸಹ ಕರೆಯಲಾಗುತ್ತಿತ್ತಂತೆ. ವಿಂಡೋಸ್ OS ಅನ್ನು ಇಂಟರ್ಫೇಸ್ ಮ್ಯಾನೇಜರ್ ಎಂದು ಕರೆಯಲಾಗುತ್ತಿತ್ತು. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಹ ಆಗಿರುತ್ತೆ. ಸೊ ಅಷ್ಟು ಈಸಿಯಾಗಿ ನಮಗೆ ಕ್ವಶನ್ಸ್ಗಳು ಬರೋದಿಲ್ಲ ಕಂಪ್ಯೂಟರಲ್ಲಿ. ಸೊ ಎಲ್ಲೋ 1 or 2 ಕ್ವೆಶನ್ಸ್ ಬರ್ಬೋದು, ಬಟ್ ಅಷ್ಟು ಈಸಿಯಾಗಿ ನಮಗೆ ಮೇಲ್ಮೇಲೆ ಕ್ವಶನ್ಸ್ನ ಕೊಡೋದಿಲ್ಲ. ತುಂಬ ಆಳಕ್ಕೆ ಹೋಗಿ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಸಹ ಈ ಏನು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಈಗ ಏನು ಆಧುನಿಕ ಈಗ ನಡೀತಿರ್ತಕ್ಕಂಥ ಸಿಚುವೇಶನ್ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳ ಮೇಲೆ ಕ್ವಶನ್ಸ್ಗಳು ರೈಸ್ ಆಗ್ತಾ ಹೋಗ್ತವೆ. ಸೊ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.